ಕಲರ್ಸ್ ಕನ್ನಡದ ದೊಡ್ಮನೆ ಹಬ್ಬ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ 12ರ ಸ್ಪರ್ಧಿಗಳು ಭಾಗವಹಿಸಿದ್ದಾರೆ. ಕಾರ್ಯಕ್ರಮದ ಪ್ರೋಮೋ ಒಂದರಲ್ಲಿ ಗಿಲ್ಲಿ ನಟನ ಜೊತೆ ಹನಿಮೂನ್ಗೆ ಹೋಗುವ ಬಗ್ಗೆ ಕಾವ್ಯ ಶೈವ ಬಾಯ್ತಪ್ಪಿ ಹೇಳಿದ್ದು ವೈರಲ್ ಆಗ್ತಿದೆ. ಬಿಗ್ ಬಾಸ್ 12ರ ಸ್ಪರ್ಧಿಗಳನ್ನು ಒಟ್ಟಿಗೆ ನೋಡುವ ಅವಕಾಶವನ್ನು ಕಲರ್ಸ್ ಕನ್ನಡ ವಾಹಿನಿ ದೊಡ್ಮನೆ ಹಬ್ಬದ ಮೂಲಕ ನೀಡಲಿದೆ. ಇದೇ 14ರಂದು ಇದು ಟಿವಿಯಲ್ಲಿ ಪ್ರಸಾರ ಆಗಲಿದೆ. ಅದಕ್ಕೆ ಮುಂಚೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಪ್ರೋಮೋಗಳನ್ನು ವಾಹಿನಿ ಶೇರ್ ಮಾಡಿಕೊಂಡಿದೆ. ಇದರಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಕಾವ್ಯ ಶೈವ ಅವರು ಬಾಯ್ತಪ್ಪಿ ಗಿಲ್ಲಿ ನಟನ ಜೊತೆ ಹನಿಮೂನ್ಗೆ ಹೋಗುವ ಬಗ್ಗೆ ಹೇಳಿದ್ದು. ಅಷ್ಟಕ್ಕೂ ನೀವು ಒಬ್ಬರನ್ನೊಬ್ಬರು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನೋದನ್ನು ನೋಡುವುದಾಗಿ ನಿರೂಪಕಿ ಸುಷ್ಮಾ ಅವರು ಹೇಳಿದ್ದಾರೆ. ಮೊದಲಿಗೆ ಬಂದವರು ಬಿಗ್ ಬಾಸ್ನ ಇನ್ನೊಂದು ಜೋಡಿ ರಾಶಿಕಾ ಮತ್ತು ಸೂರಜ್ ಸಿಂಗ್. ರಾಶಿಕಾಗೆ ಇಷ್ಟದ ಊಟ ಯಾವುದು ಅಂತ ಪ್ರಶ್ನೆ ಮಾಡಿದಾಗ ಚಿಕನ್ ಬಿರಿಯಾನಿ ಅಂತ ಸೂರಜ್ ಸರಿಯಾಗಿ ಉತ್ತರ ಕೊಟ್ಟಿದ್ದು ಅದಕ್ಕೆ ಚಪ್ಪಾಳೆ ಗಿಟ್ಟಿಸಿಕೊಂಡಿದ್ದಾರೆ. ಬಳಿಕ ಗಿಲ್ಲಿ ನಟ ಕರಿಬಸವ ಅವರಿಗೆ ರಕ್ಷಿತಾ ಶೆಟ್ಟಿ ಏನಂತ ಕರೆಯುತ್ತಾರೆ ಅಂತ ಕಾವ್ಯ ಶೈವ ಅವರಿಗೆ ಕೇಳಿದ್ದಾರೆ. ಕಾವ್ಯ ಶೈವ ಅವರು ಕರ್ಬೋ ಸೊಪ್ಪು ಅಂತ ಎಲ್ಲರ ಮುಂದೆ ಬೆದ್ದು ನಕ್ಕಿದ್ದಾರೆ. ಕರಿಬಸವ ಅವರು ಅಯ್ಯೋ ಎಂದು ತಲೆ ಮೇಲೆ ಕೈ ಹೊತ್ತು ಕುಳಿತರು. ಬಳಿಕ ಗಿಲ್ಲಿ ನಟ ನಾನು ನಿನ್ನನ್ನು ಏನು ಮಾಡ್ತಿದ್ದೀನಿ ಅಂತ ಪ್ರಶ್ನಿಸಿದಾಗ ಕಾವ್ಯ ಶೈವ ಲವ್ ಮಾಡ್ತಾ ಇದೆಯಾ ಅಂತ ಹೇಳಿದ್ದಾರೆ. ಬಳಿಕ ಗಿಲ್ಲಿ ನಟ ನಾನು ನೀನು ಹೋಗೋಣ ಅಂತ ಅಂದ್ಕೊಂಡಿದ್ವಲ್ಲ ಎಲ್ಲಿಗೆ ಅಂತ ಪ್ರಶ್ನಿಸಿದಾಗ ಕಾವ್ಯ ಶೈವ ಹನಿಮೂನ್ ಅಂತ ಹೇಳಿಬಿಟ್ಟಿದ್ದಾರೆ. ಆದಾಗ ಸುಷ್ಮಾ ಅವರು ಅಬ್ಬಬ್ಬ ಹನಿಮೂನ್ ಎಂದಾಗ ಎಲ್ಲರೂ ನಗೆಗಿಡಲಿ ತೇಲಿ ಹೋಗಿದ್ದಾರೆ. ಬಳಿಕ ಕಾವ್ಯ ಅವರು ನಾಚಿ ನೀರಾಗಿದ್ದಾರೆ. ದೊಡ್ಮನೆ ಹಬ್ಬದಲ್ಲಿ ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ 24 ಜನರು ಬಂದಿದ್ದಾರೆ. ಒಂದು ಪ್ರೋಗ್ರಾಮ್ ಮಾಡ್ತಿದ್ದಾರೆ ದೊಡ್ಮನೆ ಹಬ್ಬ ಅಂತ. ಫಸ್ಟ್ ಟೈಮ್ ಬಿಗ್ ಬಾಸ್ ಮುಗಿದ ಮೇಲೆ ಎಲ್ಲರೂ ಒಟ್ಟಿಗೆ ಸೇರಿರೋದು. ಎಲ್ಲ ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ. ಅದರಲ್ಲಿ ಗಿಲ್ಲಿ ಮತ್ತು ಕಾವ್ಯಂದು ಯಾರು ಒಬ್ಬೊಬ್ಬರನ್ನ ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋ ಟಾಸ್ಕಲ್ಲಿ ಇಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನೋಡೋಣ, ಈ ಎಪಿಸೋಡ್ ನಾಳೆ 14ನೇ ತಾರೀಕು ಸಂಜೆ 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ನೋಡೋಣ ಏನು ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ. ಗಿಲ್ಲಿ ಮತ್ತು ಕಾವ್ಯ ಜೋಡಿ ತುಂಬ ಜನಕ್ಕೆ ಇಷ್ಟ ಆಗಿದೆ. ಗಿಲ್ಲಿ ಅಂತೂ ಎಲ್ಲೇ ಹೋದರೂ ಕಾವ್ಯನ ರೇಗಿಸೋದಂತೂ ಬಿಡಲ್ಲ. ಅವರಿಬ್ಬರು ಕಾಮಿಡಿ ನೋಡೋದೇ ಚೆಂದ. ಗಿಲ್ಲಿ ಅಂತೂ ಅವರ ಕಾಮಿಡಿ ಮೂಲಕ ಮತ್ತೆ ನಮ್ಮೆಲ್ಲರನ್ನ ರಂಜಿಸೋಕ್ಕೆ ಬರ್ತಾ ಇದ್ದಾರೆ. ಡೋಂಟ್ ಮಿಸ್ ಮಾಡ್ದೇನೆ ಶೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.